ಮನುಷ್ಯಾಗ. ಈ ಈ ಜಮಖಂಡಿ ಹತ್ರ ಆ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ. ಚಿಕ್ಕ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು. ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಸಲಿಗೆ ಊರ. ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು. ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗೆಲ್ಲ ನೀರು ಬೇಕಾಗ್ತಿತ್ತಲ್ಲ, ಒಂದು ಉಸುಕಿನ ಚೀಲ ಕಟ್ತಿದ್ರು, ನೀರು ನಿಂದ್ರಿಸ್ಕೊಂತಿದ್ರು. ಮತ್ತೆ ಪ್ರವಾಹ ಬಂದ್ರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು. ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಮಾಡಿ ಸಾಕಾಗಿಬಿಡ್ತು. ಸುಮಾರು ಒಂದು 20-21 ಹಳ್ಳಿ, 1400-1500 ಕುಟುಂಬಗಳ ರೈತರು. ಒಂದು ದಿವಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಅಂತ. ಸರ್ಕಾರ ಎಲ್ಲ ನಾ ಹೇಳೋದು, ರೈತರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾವ ಸರ್ಕಾರದ ಸಹಾಯ ಇಲ್ಲದೆ 21-25 ಹಳ್ಳಿಯ ರೈತರು ಕೂಡಿ ಮನಿ ಪಂಪ್ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು. 1/2 ಕಿಲೋಮೀಟರ್ ಕಟ್ಟಿ 1 ವರ್ಷದೊಳಗೆ ಮುಡುಗಿಸಿದ್ರು. ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಸಲಿ. ನಮ್ಮ ಮನೆ ಮುಂದೆ ಒಂದು ಸಣ್ಣದೊಂದು ಗಟಾರ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಮುನ್ಸಿಪಾಲಿಟಿಯವರು ಮಾಡ್ಬೇಕು. ನಾವು ಒಂದು ಕಸ ಬಿದ್ದರೆ ತೆಗೆಯೋದಿಲ್ಲ. ಅಂದ್ರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ. ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ. ರೈತರ ಮಕ್ಕಳು ನೋಡ್ತೀನಿ, ಅಲ್ಲೆಲ್ಲ ಸಾಲಿ ಕಲ್ತ ಯಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ. ಕರೆ ಅಂದ್ರೆ ಪೂರ ಹಾಳಾಗೈತಿ. ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ. ನಮ್ಗೆ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ. ಅದು ನಿಜವಾಗ್ಲೂ ಹಂಗಾರೆ ರತ್ನ ಹಂಗೈತಿ, ಗಟ್ಟಿ ಬಂಗಾರ ಹಂಗೈತಿ. ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ. ಇದನ್ನು ಮೊದಲು ನೆಪ್ನಾಗ ಇಟ್ಕೋರಿ. ಮೊದಲು ನನ್ನ ಕಳಿಸಿದ್ರೆ ನೀವು ಬಂದು ಹೇಳ್ತೀನಿ, ನೈಟ್ ಬಂದು ಮಾತಾಡ್ತಿಲ್ಲ. ನನ್ನ ಮಗಗೆ ನೌಕರಿ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಇಂಟ್ರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದ. ಬಿದ್ರಿ ಏನು ಯಾಕೆ ನೀ ಬಂದಿ ಅದು ಹೀಗೆ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು. ನಾ ಏನು ಮಾಡಿದ್ನಿ, ಯಪ್ಪ ದೇವ್ರ ನನ್ನ ಮಗ ನೌಕರಿ ಹತ್ತಬಾರ್ದಂದೆ. ಯಾಕಂದ್ರೆ ಒಂದು ನೌಕರಿ ಬಡಿಗೆ ತಗೊಂಡು ನೀವು ಬರೀ ಹೆಂಡ್ತಿನ ಮಕ್ಕಳನ್ನ ಊರನ್ನ ಮಂದಿನ ಕಾಕೋತ ಹೋಗ್ಕಾಣು. ನಮ್ಮ ಹೊಲ ಯಾರು, ನಮಗೆ ಅನ್ನ ಹಾಕೋರು, ಏನು ಮಾಡೋದು ಅದು. ಇವತ್ತು ನನ್ನ ಮಗ ವರ್ಷ ಒಂದು 50 ಚೀಲ ಜೋಳ ಬೆಳುತ್ತಾನೆ. 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ರೊಕ್ಕ ಬೆಳುತ್ತಾನೆ. ಅದನ್ನು ನಾವು ಒಟ್ಟು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ, ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ. ಆದರೆ ಈಗ ಎಲ್ಲರ ಮನ್ಯಾಗ ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ, ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲರ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಹುಳ ನೋಡ್ರಿ ಮತ್ತು ಅವು ಹೊಡ್ಯಾಗ ಎಣ್ಣೆ ತರ್ಬೇಕು. ಈಗ ಎಲ್ಲ ಪಾಕಿಟ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ಯಾವ. ಕೆಟ್ಟ ಮಂಡ ಬದಕದು ಗೊಂಜಾಳ ಅಂಥ ಪೈಕಿ ಇವತ್ತು ಹುಳ ಬೀಳಾಕತ್ಯಾವ. ಜೋಳಕ್ಕೆ ಹುಳ ಬೀಳಾಕತ್ಯಾವ. ಬರೀ ಎಣ್ಣೆ ಹೊಡೋದು. ಗಾಡಿಗೆ ಎಣ್ಣೆ, ಗಾಡಿ ಹೊಡೆಯೋವಾಗ ಎಣ್ಣೆ, ಮನೆಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ. ರೊಕ್ಕ ಕೊಟ್ಟು ಹಾದೈತೆ ನಮ್ದು ಒಟ್ಟದ್ದು ಗೋಣಿ ಒಟ್ಟು ರೊಕ್ಕ. ಏನ್ರಿ ಹುಡುಗಿ ತೊಡಗಿ ನೋಡಿ, ಗಂಡು ಹುಡುಗರು ನೋಡ್ರಿ, ಅವು ಮಳಬಳ ಗಡ್ಡ ಬಿಡ್ತಾವ, ಎತ್ತಗಾರ ಅರ್ಧ ತಲೆ ಬಳಸ್ಕೊಂಡು ಅವು ಎದ್ದವ. ಇವು ಹೆಣ್ಣು ಹುಡುಗಿಯರು ಆ ಲವ್ಲೇರ್ ಹಾಕೋತಿದ್ರು, ಆ ಚೂಡಿದಾರ ಇವ್ರು ಊರವ್ರು ಹಾಕೋತಾರ. ಆ ಲೆಮನ್ಯಾರು ಹಿಂಬರ್ಗಿ ಗುಂಡಿ ಕಸಿ ಕಟ್ಕೋತಿದ್ರು ಅವ್ರು. ಇವ್ರು ಊರನವ್ರು, ಅವ್ರು ಕಸ್ಕೊಂಡು ಇವ್ರು ಕಟ್ಕೊಂಡು ಹೊಟ್ಟಾರ. ಇವ್ನು ಯಾಕೆ ಕಟ್ಕೋತಾರ ಯಾರು ಕೇಳೋರಿಲ್ಲ. ಆದ ಗಂಡ ಕೈ ಅನ್ನಂಗಿಲ್ಲ, ಅತ್ತಿ ಮಾವ ಕುಯ್ ಅನ್ನಂಗಿಲ್ಲ, ಊರನ್ನ ಹಿರಿಯರು ಮೇವು ಅನ್ನಂಗಿಲ್ಲ. ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರೆ? ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ. ಗಟ್ಟಿಯಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅವನೇ ಮಾಡ್ತಾರೆ. ನಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ, ನಡಿ. ಆ ಗಂಡ್ರ ಮಡಿಗೆ ನಡೆಯಂಗಿಲ್ಲ. ಆಕೆ ಕೋರ್ಟ್ನಾಗ ಆಕಿ ಇದು ಪಾಲ ಕೇಳ್ತಾಳೆ ಗಂಡನ. ಇವ್ರು ಅರ್ಧ ಮುರ್ಧ ವಕೀಲರು, ಪೊಲೀಸರು, ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ, ನಡಿ. ಮಳ್ಳು ಮಂದಿನ ಸುಳ್ಳು ಹೇಳಿ ಕೇಳಿದ ಹಗಲಿಗೆ ಅದೇನು ಬುಟ್ಟಾಳ ಬುತ್ತಿ ಕಟ್ಟಿರೋ ಸುಳ್ಳು ಹೊರಳತ್ತ. ಹಂಗೆ ಬುಟ್ಟಾಳ ಮಂದಿ ಕಂಪ್ನಿಯಾಗ ಸಿಕ್ಕಿ ಬಿಟ್ಟೇವು ನಾವು. ನಮ್ಮ ರೈತರು ಎಂದು ಉದ್ಧಾರ ಆಗೋದೈತಿ? ಗೊಬ್ಬರದಾಗ ಅವ್ರು ಕೆತ್ತಾರ, ಕಬ್ಬಿನಾಗ ಇವ್ರು ಕೆತ್ತಿಸ್ತಾರ, ಆಳುಗಳು ಅವ್ರು ಗುಮ್ತಾರ. ಮತ್ತು ಇದು ಕಬ್ಬಿನ ಶೆಪ್ಪಿನ ಸಿಗ್ಲಿಕ್ಕಿಲ್ಲ. ಅರ ಓದೋದತ್ತು ಹೋಗ್ಬಿಡು. ಒಟ್ಟು ಎಷ್ಟು ವರ್ಷ ಹೇಳುದು. ಸರ್ವಜ್ಞನು ಹಿಂಗೆ ಹೇಳಿ ಸತ್ತು ಹೋತ. ಕನಕದಾಸನು ಹೇಳಿ ಹಿಂಗೆ ಸತ್ತು ಹೋತ. ಪುರಂದರದಾಸರು ತಂಬೂರು ಹಿಡಿದು ಬಾರಿಸಿ ಅವ್ರು ಗಪ್ಪ ಆದ್ರ. ಸಿದ್ದೇಶ್ವರ ಅಪ್ಪಗಳು ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು.
ಮತ್ತು ಇಬ್ರಾಹಿಂ ಸುತ್ತಾರ ಅದು ಹೇಳಿ ಹಂಗೆ ಹೋತು. ನಾವು ಹಂಗೆ ಇಟ್ಟು ಬಗಳಿ ಗುಡ್ಡಕ್ಕೆ ನಾಯಿ ಬಗಳಿ ಬ್ಯಾಸೋತ್ ಮಾಡ್ಕೊತತ್ತಲ್ಲ ಹಂಗೆ ನಮ್ದು ಎಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದು ಹ್ಯಾ ಸತ್ಯತ್ತ, ಹಿಂದ್ಕೆ ಒಂದು ನಾಯಿ ಹಿಂಗೆ ಸತ್ಯತ್ತ, ಕಡ್ಕೊಳ್ಳೋ ನಾಯಿ ಎಡ್ತಾಗಿ ಸತ್ಯತ್ತ. ನಮ್ಮ ಬಾಳೆ ಹಿಂಗೆ ಆಗೈತಿ. ನಾವು ಹೇಳೋದನ್ನು ಹಿಡ್ದೈತಿ, ಜನ ಮಾಡೋದನ್ನು ಹಿಡ್ದೈತಿ. ನೀವು ಹೆಂಗೆ ಹತ್ತೀರಿ ನಾವು ಹಂಗೆ ಅಣ್ಕೊತ ಹೋಗಿಬಿಡ್ತೇವೆ. ಏನು ನಡೆಯಂಗಿಲ್ಲ. ನಮ್ಮ ಬಾಳೆ ಏನಾಗಿತ್ತಂದ್ರೆ ನೀರಾಗ ನಾಯಿ ಕುಣಿ ಕಾಲು ಬಡ್ದು ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗಾಗಿಬಿಡ್ತೈತಿ. ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ. ನಾವೊಂದು ಮಾತು ಅಪ್ಪಾರು ಒಂದು ಮಾತು ಅವರು ಈ ಘಟಪ್ರಭಾಕ್ಕೆ ಬಂದಾಗ ಸಿದ್ದೇಶ್ವರ ಅಪ್ಪಗಳು ಅಂತೇಳಿ ಒಂದು ಮಾತಂದು ದಡ್ರಿಗೆ ಧೈರ್ಯ ಬಾಳತ್ತ, ಶಾನ್ಯಾರಿಗೆ ಸಂಶಯ ಬಾಳತ್ತ. ನಾ ಅಪ್ಪಾರಿಗೆ ಒಂದು ಮಾತು ಹೇಳಿದ್ದೆ, ಎಂಥ ಬಾತು ಅಂದ್ರೆ ಅವ್ರ ಅಪ್ಪಾರು ಬರ್ತಾರಂತೇಳಿ ನಾನು ಅಜ್ಜಾರು ಅಲ್ಲೇ ನಿಂದಿಸ್ಕೊಂಡಿದ್ರು ಅವತ್ತು. ಯಪ್ಪಾರ ಇಷ್ಟು ವರ್ಷ ಪುರಾಣ ಹೇಳಿದ್ರಿ ಅಪ್ಪಾರ, ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತಂದು ಸಿದ್ದೇಶ್ವರ ಅಪ್ಪಗಳಿಗೆ. ಸುಳ್ಳು ಹೇಳೋದಿಲ್ಲ ನಾ ಈ ಮಾತು. ಅವ್ರೊಂದು ಮಾತು ಹೇಳಿದ್ರು, ಶಾಣ್ಯಾರವರು ಒಂದು ಮಾತು ಹೇಳಿದ್ರು, ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತ, ಅಲ್ಲಿ ಕಸಬಾರಿಗೈತಿ, ಅದನ್ನ ಹಸನು ಮಾಡ್ಕೊಂಡು ನಾವು ಕೂತೇವೆ. ಮುಂದೆ ಬರೋರು ಹಸನು ಮಾಡ್ಕೊಂಡಾರ ಕುಂದಿರ್ಲಿ, ಬೇಡ ಅದ್ರಾಗಾರ ಕುಂದಿರ್ಲಿ ಅವ್ರು ಹೇಳಿದರು. ಅದಕ್ಕೆ ಯಪ್ಪ ಇನ್ನು ಮುಂದಿನವ್ರು ನಿಮಗೆ ಇದೆಲ್ಲ ಚಲೋ ತಂಗೆ ಮಾಡಿ ಇಂಥದ್ದೆಲ್ಲ. ಸಾವ್ಕಾರ ನಮಸ್ಕಾರ ರೀ. ನಮಸ್ಕಾರ ರೀ. ಗಣಪತಿ ಕುಣಿಸಿದ್ದು ರೀ, ಗಣಪತಿ ಮಹಾಪ್ರಸಾದಕ್ಕೆ ಪಟ್ಟಿ ಕೊಡ್ರಲ್ಲ ಒಂದು 5,000 ರೀ. ಎಷ್ಟ? 5,000 5,000 ರೀ. ತಗೋರ್ಲೆ ಅಂದಂಗ ಇದು ಗೊಗಲ್ ಇಲ್ಲಿ ತಂದಿ? ಇದ್ರಿ ಸಾವ್ಕಾರ ಇದು ಆನ್ಲೈನ್ ರೀ. ಆನ್ಲೈನ್? ಹಾ ರೀ. ನೀ ಇದು ಶರ್ಟ್ ಎಲ್ಲಿ ತಂದಿ? ಆನ್ಲೈನ್ ರೀ. ನೀ ಇವ ಚಪ್ಪಲ್ ಎಲ್ಲಿ ತಂದಿ? ಇವು ಆನ್ಲೈನ್ ರೀ. ಮತ್ತ ಆನ್ಲೈನ್ ದವ್ರ ಕಡೆನ ಪಟ್ಟಿ ಬೇಡ್ಬೇಕಲ್ಲ ನೀವು, ನಮ್ ಕಡೆ ಯಾಕೆ ಬೈಂದಿರಿ? ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು, ಯಾರ ತಪ್ಪು ತಿಳ್ಕೊಬೇಡ್ರಿ. ಊರಾಗ ಒಂದು ಯಾವ್ದೇ ಸಮಾಜ ಕಾರ್ಯ ಆಗ್ಬೇಕಾದ್ರು ನಾವೆಲ್ಲ ವ್ಯಾಪಾರಸ್ಥರು ಸೇರೆ ಪಟ್ಟಿ ಕೊಡ್ತೀವಿ. ಊರಾಗ ಒಂದ್ ಯಾವ್ದೇ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲ ವ್ಯಾಪಾರಸ್ಥರು ಸೇರೆ ನಿಮ್ಗೆಲ್ಲ ಪಟ್ಟಿ ಕೊಡ್ತೀವಿ. ಮತ್ತ ಉದ್ರಿ ತನನ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ. ನೀವೆಲ್ಲ ರೊಕ್ಕ ಬೇಡಾಕ್ ಹೆಂಗ ಸ್ವತಃ ಮಾಡಿ ಬರ್ತೀರಿ, ಹಂಗ ನಮ್ಮ ಊರಿನ ವ್ಯಾಪಾರಸ್ಥರು ಬೆಳಿಲಿ ಅಂತ ಹೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು. ಅಂಗಡಿ ಬಾಡಿಗೆ, ಲೈಟ್ ಬಿಲ್, ಟ್ರಾನ್ಸ್ಪೋರ್ಟ್ ಖರ್ಚ. ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ ಸಂಸ್ಕಾರ ಬಹಳ ಮುಖ್ಯವಾದದ್ದು. ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ, ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ? ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ? ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ ಎಷ್ಟೋ ಗುಬ್ಬಿ ಅದಾವು. ಯಾವ ಕಡೆ ಶುಗರ್ ಐತ್ರಿ, ಯಾವ ಕಡೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕಡೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರ ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡದಾಡುವ, ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ, ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ. ಮುಕ್ತವಾಗಿ ನಿಸರ್ಗದಾಗಿರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡ್ಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಾಕ್ ಚಾಲು ಮಾಡಿ ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗೆ ಅದಾವು. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ್ರೆ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿಂದ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ನನ್ನೆಯ. ನೀರು ಕೆಡಿಸಿದವ್ರು ಯಾರ? ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಗನಂತ ಗುಡ್ಡ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗ ಅಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟ್ದು ಏನು ಬಿಲ್ಡಿಂಗ್ ಐತ್ಲಿ ಆ ಥರ ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ,
ಕೋಟಿ ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ. ಒಂದು ಬೇವಿನ ಬೀಜ ಕಾಗಿ ತಿಂದು ಎಲ್ಲ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲ್ ನೀರು ಹೋದಾಗ ಒಂದು ಗಿಡ ಬರ್ತೈತಿ. 20 ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತು ಹೇಳ್ತಾವ, ಕೋಗಿಲು ಕೂತು ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ. ಎಟ್ಟ 100 ವರ್ಷ ಆಗಿ ಒಂದಿನ ಹಳಿದಾಗಿ ಮುರಿದು ಬಿದ್ದರೂ ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ.